ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ನಾವಿವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ವೆರಿಫೈಡ್ ಆ್ಯಂಡ್ ಲಿಸ್ಟೆಡ್ ಆಗಿರೋ ಒಂದು ಬ್ಯೂಟಿಫುಲ್ ಡ್ಯೂಪ್ಲೆಕ್ಸ್ ಮನೆನ ನಿಮಗೆ ತೋರ್ಸಕ್ಕೆ ಬಂದಿದ್ದೀವಿ. ಈ ಒಂದು ಲಕ್ಸುರಿ ಡ್ಯೂಪ್ಲೆಕ್ಸ್ ಮನೆನ ನೀವು ನೋಡ್ತಿರ್ಬೋದು. ಕಂಪ್ಲೀಟ್ BDA ಪ್ರಾಪರ್ಟಿ ಆಗಿರುತ್ತೆ ಆ್ಯಂಡ್ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದು 30-40 ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಕಟ್ಟಿರ್ತಾರೆ. ಆ್ಯಂಡ್ ಈ ಪ್ರಾಪರ್ಟಿ ಲೊಕೇಶನ್ ಬಂದು SMB ಲೇಔಟ್ 8th ಬ್ಲಾಕಲ್ಲಿ ಆಗಿರುತ್ತೆ. ಸೊ ಇನ್ನೇಂತಕ್ಕೆ ತಡ, ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೀವು ಮೇನ್ ಗೇಟ್ನ ನೋಡ್ತಿರ್ಬೋದು. ನಮಗೆ ಸೇಫ್ಟಿ ಪರ್ಪಸ್ಗೆ ಫುಲ್ ಲೆಂತಿನ MS ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಗೇಟ್ ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಆ್ಯಂಡ್ ಈ ಪಾರ್ಕಿಂಗ್ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಸಸ್ ಆಗಿದೆ. ಈ ಪಾರ್ಕಿಂಗಲ್ಲಿ ನೀವು ಆರಾಮಾಗಿ ಆಲ್ಮೋಸ್ಟ್ 4 ವೀಲರ್ಸ್ನ ಪಾರ್ಕ್ ಮಾಡ್ಬೋದು ಆ್ಯಂಡ್ 10 to 12 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಈ ಮನೇಲಿ ನಮಗೆ ಗ್ರೌಂಡ್ ಟು ಟಾಪ್ವರೆಗೂ ಲಿಫ್ಟ್ ಪ್ರೊವಿಷನ್ ಸಹ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲೇ ನಮಗೆ ಲಿಫ್ಟ್ ಪಕ್ಕದಲ್ಲೇ ಒಂದು ಕಾಮನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ನಮಗೆ ಇನ್ನೊಂದು ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ. ಆ್ಯಂಡ್ ಈ ಮನೆಯಲ್ಲಿ ನಿಮಗೆ ಓನ್ ಬೋರ್ ಫೆಸಿಲಿಟಿ, ಕಾವೇರಿ ಕನೆಕ್ಷನ್ ಆ್ಯಂಡ್ 10,000 ಲೀಟರ್ ಸಂಪ್ ಕೆಪಾಸಿಟಿ ಕೂಡ ಇದೆ. ಆ್ಯಂಡ್ ನಮಗೆ ಪಾರ್ಕಿಂಗಲ್ಲೂ ವೆಂಟಿಲೇಷನ್ಗೋಸ್ಕರ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪಾರ್ಕಿಂಗಲ್ಲಿ ಯಾರು ವಿಂಡೋಸ್ನ ಪ್ರೊವೈಡ್ ಮಾಡಲ್ಲ, ಬಟ್ ಇಲ್ಲಿ ವಿಂಡೋಸ್ ಯೂಸ್ ಆಗಿರೋದು ಕಂಪ್ಲೀಟ್ ಟೀಕ್ವುಡಲ್ಲೇ ಆಗಿರುತ್ತೆ. ಸೊ ಗ್ರೌಂಡ್ ಫ್ಲೋರ್ ನೋಡಿದಾಯಿತು. ಬನ್ನಿ ಇವಾಗ ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ನೋಡಿ. ನೀವು ಹಾಲ್, ಕಿಚನ್, ದೇವ್ರ ಮನೆನ ನೋಡಿದ್ವಿ. ಬನ್ನಿ ಇವಾಗ ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಇದು ಸಹ ನಮ್ಗೆ ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಸಹ ಕಂಪ್ಲೀಟ್ ಟೀಕ್ವುಡ್ ಇಂದಾನೆ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಗೆ 2 ಬೆಡ್ರೂಮ್ ಸಿಗುತ್ತೆ ಅಂಡ್ ಇಲ್ಲಿ ನಮ್ಗೆ ಲಿಫ್ಟ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇಲ್ಲಿ ನಿಮಗೆ
ಮ್ಯಾಸಿವ್ ಆಗಿರೋಂಥ ಟಿವಿ ಕ್ಯಾಬಿನೆಟ್ ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಇಲ್ಲಿ ಅಟ್ಯಾಚ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ ಇರೋಂಥ ವಾರ್ಡ್ರೋಬ್ಸ್ ಕೂಡ ಅಂಡ್ ಮೇಲೆ ನಮ್ಗೆ ಸ್ಟೋರೇಜ್ ಮಾಡಿದಕ್ಕೂ ಸಹ ಕಬೋರ್ಡ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ ನಮ್ಗೆ ಗಾಳಿ ಬೆಳಕುಗೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ರೂಮ್ಸ್ ಮತ್ತೆ ಹಾಲ್ಸ್ಗೂ ಎಲ್ಲ ದೊಡ್ಡ ಸೈಜ್ ಇರೋಂಥ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಈ ಮನೆಯಲ್ಲಿ ನಮ್ಗೆ ಅಟ್ಯಾಚ್ ಬಾಲ್ಕನಿ ಸಹ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಒಂದು ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ ಸಹ ಕೊಟ್ಟಿದ್ದಾರೆ ಅಂಡ್ ಈ ಡೋರ್ ಬ್ಯಾಕ್ ಸೈಡ್ ನಮ್ಗೆ ವಾಶ್ರೂಮ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಸೆಕೆಂಡ್ ಬೆಡ್ರೂಮ್ಗೆ ಹೋಗಕ್ ಮುಂಚೆ ನಮ್ಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಆರ್ ವರ್ಕ್ ಸ್ಪೇಸ್ ರೂಮ್ ನ ಮಾಡಿದ್ದಾರೆ. ಸೊ ನಮ್ಗೆ ಇನ್ನು ಫಿಟ್ಟಿಂಗ್ಸ್ ಹಾಕಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಯಾವ ತರ ಬೇಕು ಅದೇ ತರ ಕಸ್ಟಮೈಸ್ ಫಿಟ್ಟಿಂಗ್ಸ್ ನ ಹಾಕೊಡ್ತಾರೆ ಅಂಡ್ ಇಲ್ಲೂ ಸಹ ನಮ್ಗೆ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮ್ಗೂ ಸಹ ನಮ್ಗೆ ಟಿವಿ ಕ್ಯಾಬಿನೆಟ್ ಅಂಡ್ ಅಟ್ಯಾಚ್ ಕಾಟ್, ಅಟ್ಯಾಚ್ ಬಾಲ್ಕನಿ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ರೂಮ್ ಅಲ್ಲೂ ಅಷ್ಟೇ ನಮ್ಗೆ ಇಲ್ಲಿ ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ ನ ಕೊಟ್ಟಿದ್ದಾರೆ ಅಂಡ್ ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಈ ರೂಮ್ ಅಲ್ಲಿ ವಾಶ್ರೂಮ್ ನಮ್ಗೆ ಹಿಡನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಡ್ಯೂಪ್ಲೆಕ್ಸ್ ಮನೆ 4 BHK ಆಗಿರುತ್ತೆ. ನಾವು 2 ಬೆಡ್ರೂಮ್ ನ ನೋಡಿದಾಯ್ತು. ಬನ್ನಿ ಇವಾಗ ಇನ್ನ 2 ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲೂ ಸಹ ಸೇಮ್ ನಮ್ಗೆ ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಗೆ 2 ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ನಮ್ಗೆ ಲಿಫ್ಟ್ ಪ್ರೊವಿಷನ್ ಇದೆ. ಬನ್ನಿ, ಇದು ಈ ಸೆಕೆಂಡ್ ಫ್ಲೋರ್ದು 3rd ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಸಹ ಸೇಮ್ ನಮ್ಗೆ ಅಟ್ಯಾಚ್ ಕಾಟ್ ಅಂಡ್ ಹಸಿವ್ ಆಗಿರೋಂಥ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ವುಡನ್ ವರ್ಕ್ ಅಲ್ಲೇ ಮಾಡಿದ್ದಾರೆ ಅಂಡ್ ಸ್ಲೈಡಿಂಗ್ ಡೋರ್ ಇರೋಂಥ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಮೇಲೆ ಐಟಮ್ ಇಡೋದಕ್ಕೂ ಕೂಡ ಸ್ಟೋರೇಜ್ ಸ್ಪೇಸಸ್ ನ ಕೊಟ್ಟಿದ್ದಾರೆ. ಈ ರೂಮಲ್ಲಿ ನಮ್ಗೆ ಅಟ್ಯಾಚ್ ಬಾಲ್ಕನಿ, ಅಟ್ಯಾಚ್ ವಾಶ್ರೂಮ್ ಅಂಡ್ ಇಲ್ಲಿ ನಮ್ಗೆ ಒಂದು ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ ನ ಕೊಟ್ಟಿದ್ದಾರೆ. ಅಂಡ್ ಈ ಡೋರ್ ಬ್ಯಾಕ್ ಸೈಡ್ ನಮ್ಗೆ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಇವಾಗ ಫೈನಲ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೇಮ್ ಇಲ್ಲೂ ಅಷ್ಟೇ ನಾವು ಫೈನಲ್ ಬೆಡ್ರೂಮ್ಗೆ ಹೋಗಕ್ ಮುಂಚೆ ನಮ್ಗೆ ಇಲ್ಲಿ ಒಂದು ಸ್ಟಡಿ ರೂಮ್ ಆರ್ ವರ್ಕ್ ಸ್ಟೇಷನ್ ರೂಮ್ ನ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸೇಮ್ ನಮ್ಗೆ ಕಬೋರ್ಡ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ವೆಂಟಿಲೇಷನ್ಗೋಸ್ಕರ ವಿಂಡೋ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ 4th ಅಂಡ್ ಫೈನಲ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಸೇಮ್ ನಮ್ಗೆ ಅಟ್ಯಾಚ್ ಕಾಟ್ ಅಂಡ್ ಅಲ್ಲಿ ನೀವು ಒಂದು ಎಂಟಿ ಸ್ಪೇಸ್ ನ ನೋಡ್ತಿರ್ಬೋದು. ನಿಮ್ಗೆ ಯಾವ ತರ ಬೇಕು ಅದೇ ತರ ಕಸ್ಟಮೈಸ್ ಪೇಂಟಿಂಗ್ ನ ನೀವು ಹಾಕ್ಬೋದು. ಅಂಡ್ ಇಲ್ಲಿ ನಮ್ಗೆ ಮ್ಯಾಸಿವ್ ಆಗಿರೋಂಥ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅಂಡ್ ಈ ರೂಮ್ ಅಲ್ಲೂ ಅಷ್ಟೇ ಸೇಮ್ ನಮ್ಗೆ ಅಟ್ಯಾಚ್ ವಾಶ್ರೂಮ್ ಅಂಡ್ ಅಟ್ಯಾಚ್ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯಲ್ಲಿ ಒಂದು ನಮ್ಗೆ ಗಾಳಿ ಬೆಳಕುಗೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈ ರೂಮ್ ಅಲ್ಲೂ ಅಷ್ಟೇ ಸೇಮ್ ನಮ್ಗೆ ಹಿಡನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಮೇಲೆ ಕೂಡ ನಮ್ಗೆ ಸ್ಟೋರೇಜ್ ಮಾಡಿದಕ್ಕೂ ಕಬೋರ್ಡ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ನಮ್ಗೆ ಟೆರೇಸ್ ಗೆ ಎಂಟ್ರನ್ಸ್ ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೂ ಸಹ ನಮ್ಗೆ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಟೆರೇಸ್ ಹೇಗಿದೆ ಅಂತ ನೋಡೋಣ. ನಮ್ಗೆ 2 ಕಡೆನೂ ಟೆರೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಬಂದು ನಮ್ಗೆ ಬಟ್ಟೆ ವಾಶ್ ಮಾಡಿದಕ್ಕೂ ಪ್ರೊವಿಷನ್ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ನಮ್ಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಇಡೋದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಇನ್ನೊಂದ್ ಕಡೆ ತೋರಿಸ್ತೀನಿ. ಇದು ಫುಲ್ ಎಂಟಿ ಸ್ಪೇಸ್ ಆಗಿ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಜಾಗನ ನೀವು ಆರಾಮಾಗಿ ಗಾರ್ಡನ್ ಸೆಟಪ್ ನ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಲಕ್ಸುರಿ ಆಗಿದೆ ಈ ಡ್ಯೂಪ್ಲೆಕ್ಸ್ ಮನೆನ.
ಅಂಡ್ ಈ ಮನೇಲಿ ಅಕ್ಕಪಕ್ಕ ಅಮ್ಯುನಿಟೀಸ್ ಏನಂದ್ರೆ ಜಸ್ಟ್ 100 and 200 meters ದೂರದಲ್ಲಿ ನಮ್ಗೆ ಸ್ಕೂಲ್ ಅಂಡ್ ಕಾಲೇಜಸ್ ಅವೈಲಬಲ್ ಇದೆ, ಸೂಪರ್ ಮಾರ್ಕೆಟ್ಸ್ ಅವೈಲಬಲ್ ಇದೆ ಅಂಡ್ ಜಸ್ಟ್ 100 meters ದೂರದಲ್ಲಿ ನಮ್ಗೆ ಮುದ್ದಿನಪಾಳ್ಯ ಮೇನ್ ರೋಡ್ ಕೂಡ ಕನೆಕ್ಟಿವಿಟಿ ಇದೆ. ಅಂಡ್ ಮೇನ್ ಈ ಮನೆ ಬ್ಯಾಕ್ ಸೈಡ್ ನಮ್ಗೆ NPS ಸ್ಕೂಲ್ ಕೂಡ ಸಿಗುತ್ತೆ. ಈ ಗೋಲ್ಡನ್ ಚಾನ್ಸ್ ನಂತೂ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಮನೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ. ಅವ್ರು ನಿಮ್ಗೆ ಏನಾದ್ರೂ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್, ಸೈಟ್ ಪರ್ಚೇಸ್ ಆರ್ ಡಾಕ್ಯುಮೆಂಟೇಶನ್ ವರ್ಕ್ ಮಾಡ್ಬೇಕಿದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ. ಅವ್ರು ನಮ್ಮ ಎನಿ ಬ್ರಾಂಚ್ಗೂ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಮಾರ್ಕೆಟಿಂಗ್ ಆಫೀಸ್ ಬಂದು ಜ್ಞಾನ ಭಾರತಿ ಅಮ್ಮ ಆಶ್ರಮ ಹತ್ರ ಇದೆ ಅಂಡ್ ಹೆಡ್ ಆಫೀಸ್ ಬಂದ್ಬಿಟ್ಟು ನಾಗರಬಾವಿ 2nd stage ಪಾಪರೆಡ್ಡಿಪಾಳ್ಯ ಹತ್ರ ಲೊಕೇಟ್ ಆಗಿದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.